ಅಭಿಷೇಕ್ ಜಯಶಂಕರ್ ವಿಲ್ ನಾವ್ ಬಿ ಆನ್ ಲೈವ್ ವಿತ್ ಮಿ. ಅಭಿಷೇಕ್, ಈಗ ನಾನು ಗಮನಿಸಿದ್ದು 201 ಬಹಳ ಗಂಭೀರವಾದಂಥ ಪ್ರಕರಣ, ಅದರ ಜೊತೆಗೆ 302 ಮರ್ಡರ್ ಕೇಸು, 364 ಆಗಬಹುದು ಅಂತ ಅಂದ್ಕೊಳ್ತಾ ಇದ್ದೆ ಬಿಕಾಸ್ ಆಫ್ ಕಿಡ್ನ್ಯಾಪ್. 120B ದೇರ್ ಇಸ್ ಅನ್ ಅಬ್ಸಲ್ಯೂಟ್ ಪಾಸಿಬಿಲಿಟಿ. ಈ ಮೂರೂ ಪ್ರಕರಣಗಳು ಅತ್ಯಂತ ಗಂಭೀರತರವಾದಂಥ ಪ್ರಕರಣಗಳು, ನಾನ್ ಬೇಲಬಲ್ ಸೆಕ್ಷನ್ಸ್ಗಳು. ಈ ಸಂದರ್ಭದಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಏನಿದ್ದಾರೆ, ಮುಂದೆ ಇರಬಹುದಾದಂಥ ಕಾನೂನು ಪ್ರಕ್ರಿಯೆಗಳು ಏನು? ಎಸ್ ಚಂದ್ರನ್, ಈಗ 302 ಏನಿದೆ ಅದು ಶಿಕ್ಷೆಗೆ ಅಂತ ನೋಡಿದ್ರೆ ಅದು ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯವರೆಗೂ ಕೂಡ ಇಂಪ್ಲಿಮೆಂಟ್ ಆಗುತ್ತೆ. 201 ಕೂಡ ಅಷ್ಟೇ ಒಂದು ತೀಕ್ಷ್ಣವಾದಂತಹ ಒಂದು ಸೆಕ್ಷನ್ ಆಗಿರುವಂಥದ್ದು, ಸಾಕ್ಷಿನಾಶ ಅಂದರೆ ಸುಮಾರು 7 ವರ್ಷಗಳ ಕಾಲ ಇದಕ್ಕೆ ಒಂದು ಶಿಕ್ಷೆಗಳು ಕೂಡ ಇರುತ್ತೆ. ಹೀಗಾಗಿ ಇದೆಲ್ಲವೂ ಕೂಡ ಒಂದಷ್ಟು 3 ಪ್ರಕರಣಗಳೇನಿದೆ ಅಂದರೆ ಕಿಡ್ನಾಪ್ ಕೂಡ ಒಂದು ಗಂಭೀರ ಪ್ರಕರಣ ಆಗಿರುವಂತಹ ಒಂದು ಕಾರಣದಿಂದಾಗಿ ಬೇಲ್ ಸದ್ಯದ ಮಟ್ಟಿಗೆ ಒಂದು ಸಿಗೋದಕ್ಕೆ ಡೌಟ್ ಅಂತಾನೆ ಹೇಳ್ಬೋದಾಗಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಪ್ರಭಾವಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಹಾಗೂ ಆತ ಸಾಕ್ಷಿಗಳನ್ನು ನಾಶ ಮಾಡುವಂತಹ ಒಂದು ಕೆಲಸಗಳನ್ನು ಮುಂದಿನ ಹಂತದಲ್ಲಿ ಮಾಡಿರುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತ ಹೇಳಿ ಏನಾದರೂ ವಾದವನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅದಕ್ಕೆ ಮತ್ತೆ ಒಂದು ಕಸ್ಟಡಿಗೆ ತೆಗೆದುಕೊಳ್ತಾರೆ. ಸಹಜವಾಗಿ ಈ ಒಂದು ಸೆಕ್ಷನ್ಗಳಿಗೆ ಆದಷ್ಟು ಬೇಗ ಒಂದು ಬೇಲ್ಗಳು ಕೂಡ ಸಿಗೋದಿಲ್ಲ ಮತ್ತು ಸಾಕಷ್ಟು ಸುದ್ದಿ ಆಗಿರುವಂತಹ ಒಂದು ಕಾರಣದಿಂದಾಗಿ ಯಾವುದೇ ಕಾರಣಕ್ಕೂ ಇದೊಂದು ಅಂದರೆ ಜುಡಿಷಿಯಲ್ ಇದ್ರ ಮೇಲೆ ಒಂದು ನಂಬಿಕೆ ಹೋಗಬಾರ್ದು ಅಂತ ಹೇಳಿ ಜನರಿಗೆ ಒಂದು ಬೇಲ್ ರಿಜೆಕ್ಟ್ ಆಗುವಂತಹ ಸಾಧ್ಯತೆಗಳು ಕೂಡ ಮುಂದಿನ ಹಂತದಲ್ಲಿ ಇದೆ. ಹೀಗಾಗಿ ಸದ್ಯ ಇವರು ಯಾವ ರೀತಿ ಬೇಲ್ಗಳನ್ನು ಯಾವ ಬೇಸಿಸ್ ಮೇಲೆ ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ ಅನ್ನುವಂಥದ್ದು ಡಿಪೆಂಡ್ ಆಗಿದೆ. ಯಾಕಂದರೆ ಇಲ್ಲಿಯವರೆಗೂ ಒಳಗಡೆ ಆಗಿರುವಂತಹ ಇನ್ವೆಸ್ಟಿಗೇಷನ್ ಮತ್ತು ಯಾತಕ್ಕಾಗಿ ದರ್ಶನ್ ಬೇಕಾಗಿದ್ದಾರೆ, ಅಂದರೆ ಯಾವ ಕಾರಣಕ್ಕಾಗಿ ದರ್ಶನನ್ನು ಕಸ್ಟಡಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಆ ಒಂದು ವಿಚಾರವನ್ನು, ಆ ಒಂದು ಡಿಸ್ಕ್ರಿಪ್ಷನನ್ನು ರಿಮ್ಯಾಂಡ್ ಅಪ್ಲಿಕೇಶನ್ ಮುಖಾಂತರ ಅದನ್ನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ಕೋರ್ಟ್ನಲ್ಲಿ ಯಾವ ರೀತಿ ಪೊಲೀಸರು ಒಂದು ಹೇಳಿಕೆಗಳನ್ನು ಕೊಡ್ತಾನೆ, ಯಾವ ಒಂದು ಕಾರಣವನ್ನು ಹೇಳ್ತಾರೆ, ಅದರ ಮೇಲೆ ಮುಂದಿನ ಹಂತದಲ್ಲಿ ಇಲ್ಲಿರುವಂತಹ ಅವರ ಪರ ವಕೀಲ ಏನಿದ್ದಾರೆ ಅವರು ಒಂದು ಬೇಲ್ ಅಪ್ಲಿಕೇಶನ್ ಹಾಕ್ತಾರೆ. ಅಂದರೆ ಈ ರೀತಿಯಾಗಿ ಅಂದರೆ ಯಾವುದೇ ಕಾರಣವಿಲ್ಲದೆ ಇವರು ತೆಗೆದುಕೊಂಡಿದ್ದಾರೆ ಅನ್ನುವಂತಹ ಒಂದು ನೆಪವನ್ನು ಕೂಡ ಹೇಳಬಹುದು. ಮತ್ತು ಇನ್ನಿತರ ವಿಚಾರಗಳನ್ನು ಕೂಡ ಮೆನ್ಷನ್ ಮಾಡಿ ಒಂದು ಬೇಲ್ ಅಪ್ಲಿಕೇಶನ್ ಹಾಕುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಅಂದರೆ ಸ್ಥಳದಲ್ಲಿ ದರ್ಶನ್ ಅವರು ಇರಲೇ ಇಲ್ಲ, ಯಾರೋ ಅನ್ನೋನ್ ಪರ್ಸನ್ ದರ್ಶನ್ ಅವರ ಹೆಸರನ್ನು ಇಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ, ಹೀಗಾಗಿ ಅವರನ್ನು ಬಂಧನ ಮಾಡಲಾಗಿದೆ ಅನ್ನುವಂತಹ ಒಂದಷ್ಟು ಅಂಶಗಳೇನಿದ್ದಾವೆ ಆ ಅಂಶಗಳನ್ನು ಇಟ್ಟುಕೊಂಡು ಅವರಿಗೆ ಬೇಲ್ ಅಪ್ಲಿಕೇಶನ್ ಮುಂದಿನ ಹಂತದಲ್ಲಿ ಹಾಕುವಂತಹ ಸಾಧ್ಯತೆ ತೀರಾ ಹೆಚ್ಚಿದೆ ಅಂತಲೇ ಹೇಳ್ಬೋದಾಗಿದೆ. ಆದರೆ ಈಗ ಪೊಲೀಸರ ಪ್ರಕಾರ ಅವರನ್ನು ಅಂತಹ ವ್ಯಕ್ತಿಗಳನ್ನು ಏಕಾಏಕಿ ಅರೆಸ್ಟ್ ಮಾಡಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಸ್ಟ್ರಾಂಗ್ ಆದಂತಹ ಎವಿಡೆನ್ಸ್ಗಳೇನಿವೆ ಆ ಎವಿಡೆನ್ಸ್ಗಳು ಸಿಕ್ಕಿದ ಬಳಿಕವಷ್ಟೇ ಮುಂದಿನ ಪ್ರೋಸೆಸ್ ಮಾಡಬೇಕಾಗುತ್ತೆ. ಯಾಕಂದರೆ ಒಬ್ಬ ವ್ಯಕ್ತಿ ಪ್ರಭಾವಿಯಾಗಿರೋ ಕಾರಣದಿಂದಾಗಿ ರಾಜಕೀಯ ಒತ್ತಡಗಳು ಕೂಡ ಬರುವಂತಹ ಸಾಧ್ಯತೆ ಇದೆ. ಹೀಗಾಗಿ ಸ್ಟ್ರಾಂಗ್ ಎವಿಡೆನ್ಸ್ಗಳನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಅನ್ನುವಂತಹ ಒಂದು ಮಾಹಿತಿಗಳು ಕೂಡ ಇರುವಂತಹ ಕಾರಣದಿಂದಾಗಿ ಅದೇ ಮಾಹಿತಿಯನ್ನು ಅಂದರೆ ಯಾವ ಸಾಕ್ಷಿಗಳು ಸಿಕ್ಕಿದೆ, ದರ್ಶನ್ ಈ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿರೋದಕ್ಕೆ ಬೇಕಾದಂತಹ ಎವಿಡೆನ್ಸ್ಗಳೇನಿದ್ದಾವೆ ಅದೆಲ್ಲವನ್ನೂ ಕೂಡ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಅಂದರೆ ಅವರಿಗೆ ಏನು ಸಿಕ್ಕಿದೆ, ಇಲ್ಲಿಯವರೆಗೂ ಏನು ಬೇಸಿಕ್ ಇನ್ವೆಸ್ಟಿಗೇಷನ್ ಸಿಕ್ಕಿದೆ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡಿ ನಂತರ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ತೀರಾ ಹೆಚ್ಚಿದೆ. ಈಗ ಸದ್ಯ 10 ದಿನಗಳ ಕಾಲ ಒಂದು ಕಸ್ಟಡಿಗೆ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. 10 ದಿನಗಳಲ್ಲಿ ಬೇಲ್ ಅಪ್ಲಿಕೇಶನ್ ಹಾಕಿದ್ರು ಕೂಡ ಬೇಲ್ ಸಿಗೋದು ಸಾಕಷ್ಟು ಡೌಟು ಅಂತ ಹೇಳ್ಬೋದು. ಅಂದರೆ ಅಕಸ್ಮಾತ್ ಕೋರ್ಟ್ ನ್ಯಾಯಾಲಯ ಏನಿದೆ ತಮ್ಮ ಒಂದು ಕಸ್ಟಡಿ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಕಸ್ಟಡಿಗೆ ನೀಡಿದಂತಹ ಒಂದು ಅವಧಿಯಲ್ಲಿ ಬೇಲ್ ಅಪ್ಲಿಕೇಶನ್ ಮೂವ್ ಆಗೋದು ಕೂಡ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂತ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಯಾವ ಅಂಶಗಳನ್ನು ಇಟ್ಟುಕೊಂಡು ಬೇಲ್ಗೆ ಅಪ್ಲಿಕೇಶನ್ ಹಾಕ್ತಾರೆ ಅನ್ನುವಂಥದ್ದು ಮುಂದಿನ ಹಂತದಲ್ಲಿ ಕಾದು ನೋಡಬೇಕಾಗಿದೆ. ಚಂದನ್, ಓಕೆ, ಥ್ಯಾಂಕ್ ಯು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.